ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾನ್ಯ ಕುಮಾರಸ್ವಾಮಿ ಅವರು ನಿನ್ನೆ ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡೋಂಥ ಸಂದರ್ಭದಲ್ಲಿ ಬಿಡದಿ ಟೌನ್ಶಿಪ್ಪಿನ ಬಗ್ಗೆ ಪ್ರಸ್ತಾಪ ಮಾಡೋಂಥ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸುವಂಥ ವ್ಯಾಪ್ತಿಗೆ ಸೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದನ್ನು ಡಾಕ್ಟರ್ ರಂಗನಾಥ್ ಅವರು ಮಾಡ್ತಾ ಲೂಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನೊಬ್ಬ ಡಾಕ್ಟರ್ ದೊಡ್ಡಯ್ಯನವ್ರ ಮಗ, ಮಧ್ಯಮ ಕುಟುಂಬ ವರ್ಗದಿಂದ ಬಂದಿರೋಂಥ ನಾನು ಕುಣಿಗಲ್ ತಾಲೂಕಿನ ಜನ್ಮವನ್ನು ಕೊಟ್ಟು ಇವತ್ತು ರಾಜಕೀಯದ ಜನ್ಮವನ್ನು ಕೊಟ್ಟಿರೋಂಥ ಕುಣಿಗಲ್ ತಾಲೂಕಿನ ಮತದಾರರ ಆಸೆ ತಕ್ಕಂತೆ ಬಡವರ ದೀನದಲಿತರ ಒಂದು ಬದುಕಿಗೆ ಸಹಕಾರ ಆಗುತ್ತೆ. ಒಬ್ಬ ವೈದ್ಯನಾಗಿ, ಒಬ್ಬ ಮಾನವನಾಗಿ, ಮನುಷ್ಯನ ಗುಣಗಳಾಗಿ ವೈದ್ಯನ ಗುಣಗಳಲ್ಲಿ ನಡೀತಾ ಇದ್ದೇನೆ. ಈ ಆರೋಪ ನನಗೆ ಭಾಳ ಬೇಸರ ಆಯಿತು. ಇವತ್ತು ಅವ್ರ ಮನೇಲಿ ಏನೇ ವಿಚಾರಗಳು ಮಾಡಿದ್ರೂ ಸಹ ಯಾವುದೇ ಒಂದು ವ್ಯವಸ್ಥೆಯ ಬದಲಾವಣೆಗಳನ್ನು ನೀವು ನೋಡಿದ್ದೀರಿ. ಅದನ್ನು ಮಾಡಿದ್ರೆ ಎಲ್ಲದೂ ಒಳ್ಳೆಯದೇ. ಇವತ್ತು ಬೇರೆ ಮಕ್ಕಳುಗಳನ್ನ ಬಗ್ಗೆ ಅಷ್ಟು ಹಗುರವಾಗಿ ಆರೋಪ ಮಾಡೋವಂಥದ್ದು, ಲೂಟನ್ನು ಒಂದು ಪದ ಬಳಕೆ ಮಾಡಿರೋಂಥದ್ದು ಸರಿಯಲ್ಲ ಅನ್ನೋ ವಿಚಾರಕ್ಕೆ ನಾನು ನಿಮ್ಮ ಮೂಲಕ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಅವರಷ್ಟು ಅನುಭವ ಇಲ್ಲ. ಅವರು 2 ಬಾರಿ ಮುಖ್ಯಮಂತ್ರಿ ಆದವರು. ಅವರು ಮುಖ್ಯಮಂತ್ರಿ ಕೆಳಗಡೆ ನಾನೊಬ್ಬ ಶಾಸಕನಾಗಿದ್ದೆ. ನಾನು ಅಪಾರವಾದಂಥ ಗೌರವ ಇಟ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇವತ್ತು ಕಾಮಲೆ ಕಣ್ಣಿನಲ್ಲಿ ನೋಡ್ಕೊಂಡು ಲೂಟಿ ಅನ್ನೋ ಪದವನ್ನು ಬಳಕೆ ಮಾಡಿ ನನಗೆ ನೋವನ್ನುಂಟು ಮಾಡಿರೋಂಥದ್ದನ್ನು, ಭಾಳ ಬೇಸರ ತಂದಿರೋಂಥದ್ದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ. ಇವತ್ತು ಒಂದು ಮಾತಿನ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರ ಮಾತುಗಳು, ನಡವಳಿಕೆಗಳು ಈ ನಡುವೆ ಅಸ್ಥಿರತೆ ಮತ್ತು ಹತಾಶೆಯ ಮನೋಭಾವನೆ ಕಾಣಿಸ್ತಾ ಇದೆ. ಇವತ್ತು ನಮ್ಮ ನಾಯಕರಾಗಿದ್ದಂಥ DK ಶಿವಕುಮಾರ್ ಸಾಹೇಬರು ಪ್ರಬಲವಾಗಿ ಇಡೀ ರಾಜ್ಯದಲ್ಲೇ ಹಳೆ ಮೈಸೂರು ಜೊತೆಗೆ ಸೇರಿ ಇವತ್ತು ಅಭಿವೃದ್ಧಿಯ ಒಂದು ಪಥದಲ್ಲಿ ತೆಗೆದುಕೊಂಡು ಹೋಗ್ತಿರೋದನ್ನು, ಅವ್ರ ಬೆಳವಣಿಗೆ ನೋಡಿ ಅವರು ಸಹಿಸದೆ ಹತಾಶೆ ಮನೋಭಾವದಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದೇ ಕೆಲಸ ಏನು ಇವತ್ತಿನ ದಿನ ಬಿಡದಿಲಿ ಟೌನ್ಶಿಪ್ಪಲ್ಲಿ ಮಾತನಾಡ್ತಾವ್ರಲ್ಲ, ಅದು ಅವ್ರ ಸಂದರ್ಭದಲ್ಲಿ ಶುರುವಾದಂಥ ಕೆಲಸ. ಅವ್ರು ಮಾಡ್ತಿರ್ಬೇಕಾದ್ರೆ ಪಾವನ ಪವಿತ್ರವಾಗಿತ್ತಂತೆ. ಇವತ್ತು ಅದೇ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಮುಂದುವರಿಸೋಂಥ ಕೆಲಸ ಮಾಡಿದ್ರೆ ಮಾತ್ರ ಅಪವಿತ್ರವಾಗಿದೆ. ಇದು ನಿಮಗೆ ನಾನು ಕೇಳೋಂಥ ಪ್ರಶ್ನೆ, ತಾನು ಮಾಡಿದ್ರೆ ಶ್ರೇಷ್ಠ, ಪರರು ಮಾಡಿದ್ರೆ ನಿಕೃಷ್ಟ ಅನ್ನೋ ಒಂದು ವ್ಯವಸ್ಥೆ ನಿಮ್ಮ ಚಿಂತನೆ ಆಗಿರೋಂಥದ್ದು.